ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ವಿದ್ಯುತ್ ಸಮಸ್ಯೆಗೆ ಆಗ್ರಹಿಸಿ ಹೆಸ್ಕಾಂ ಕಚೇರಿಗೆ ರೈತರ ಮುತ್ತಿಗೆ, ಭರವಸೆಯ ನಂತರ ಪ್ರತಿಭಟನೆ ವಾಪಸ್. ಹೌದು, ಮುದ್ದೇಬಿಹಾಳ ತಾಲೂಕಿನಲ್ಲಿ ಕಳೆದ 1 ತಿಂಗಳಿಂದ ವಿದ್ಯುತ್ ಸರಬರಾಜು ತೀವ್ರವಾಗಿ ಅಸ್ತವ್ಯಸ್ತಗೊಂಡಿದ್ದು, ಲೈನ್ ಟ್ರಿಪ್ ಹಾಗೂ ಟ್ರಾನ್ಸ್ಫಾರ್ಮರ್ ಟಿಸಿ ಸುಟ್ಟು ಹೋಗಿರುವ ಸಮಸ್ಯೆಯಿಂದಾಗಿ ಕಬ್ಬು ಸೇರಿದಂತೆ ಪ್ರಮುಖ ಬೆಳೆಗಳು ಒಣಗುತ್ತಿವೆ. ಇಲಾಖೆಯ ಈ ಬೇಜವಾಬ್ದಾರಿತನವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ನೂರಾರು ರೈತರು ಇಂದು ಸ್ಥಳೀಯ ಹೆಸ್ಕಾಂ ಕೆಇಬಿ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳ ವಿರುದ್ಧ ರೈತರ ತರಾಟೆ ಮತ್ತು ಆರೋಪ. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶಾಂತಗೌಡ ಎಸ್ ಪಾಟೀಲ್ ನಡಹಳ್ಳಿ ಹಾಗೂ ಜಿಲ್ಲಾಧ್ಯಕ್ಷ ಸಂಗಮೇಶ್ ಸಗರ್, ನಿಯಮದಂತೆ ಕೃಷಿಗೆ 7 ಗಂಟೆಗಳ ಕಾಲ 3 ಫೇಸ್ ವಿದ್ಯುತ್ ಸಿಗುತ್ತಿಲ್ಲ. ಅಧಿಕಾರಿಗಳು ಹಾಗೂ ಲೈನ್ಮನ್ಗಳ ನಿರ್ಲಕ್ಷ್ಯದಿಂದಾಗಿ ರೈತರೇ ಸ್ವಂತ ಖರ್ಚಿನಲ್ಲಿ ಟಿಸಿ ಹೊರುವಂತಾಗಿದೆ. ಹಳ್ಳೂರಿನ ರೈತ ಮಲ್ಲಪ್ಪ ಎಂಬುವರ ಹೊಲದಲ್ಲಿ ಟಿಸಿ ಸುಟ್ಟು ಹೋಗಿ ಕಬ್ಬು ಒಣಗಿದ್ದು, ಅಧಿಕಾರಿಗಳ ನೇರ ನಿರ್ಲಕ್ಷ್ಯಕ್ಕೆ ಬೇಸತ್ತು ಅವರು ಕಚೇರಿ ಮುಂದೆ ಕಣ್ಣೀರಿಟ್ಟ ಘಟನೆ ಇಲಾಖೆಯ ಕ್ರೌರ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಬಾಳ ತೊಂದ್ರೆ ಮುಂದೆ ಕೂತೇವ್ರಿ. 10 ದಿನ ಆಯ್ತು ಸರ್. ಈಗ ಅಷ್ಟೇ ಭೇಟಿ ಆಗ್ಯಾರ ಸರ್. ಇವ್ ಸರಿಗೆ ಭೇಟಿ ಆಗ್ಯಾರ. ನಿನ್ನೆ ಬಂದ್ರೆ ನಿನ್ನೆ ಬಂದು ಕೂತೀವ್ರಿ. ಇವತ್ತು ಬಂದ್ರು 10 ಗಂಟೆಗೆ ನಾಲ್ಕು ಎಕರೆ ಕಬ್ಬು ಐತ್ರಿ ಸರ್. ಎಲ್ಲ ನೀರದವ್ರು ಯಾರು ಕರೆಂಟ್ ಇಲ್ರಿ ಸರ್. ಹಂಗೆ ಬಿಟ್ಟದ ನನ್ನ ಬಾಳೆ. ಇದ್ರ ಸರಿಯಾಗಿ ಮತ್ತೆ ಇವತ್ತು ಮಾತ್ರ ಇವತ್ತು ಬಂದಿರಿ ಸರ್. ನಿನ್ನೆ ಬಂದ್ರು ನಿನ್ನೆ ಬಂದೇವ್ರಿ. ಮಣ್ಣಿನ ಬಾಟಿ ಇವತ್ತು 15 ದಿನ ಆಯ್ತು ರೀ. ಸ್ವಲ್ಪ ಬಂದು ಏನಂತಾರೆ ಅವ್ರು ಇವತ್ತು ನಿನ್ನೆ ಕೊಡ್ತೇನ್ರಿ ಬಾ ಅಂದ್ರು ನಿನ್ನೆ ಬಂದೇವ್ರಿ. ಇವತ್ತು ಕೊಡ್ತೇನ್ರಿ. ಅದಕ್ಕೆ ಇವತ್ತು ಇಲ್ಲಿ ಏನಿತ್ತವ್ರಿ ನಾನು ಕೊಟ್ಟಿಲ್ರ. ನಂಬರ್ ಇಲ್ಲಾರ್ದು ನಾವು ಮಾರೋ ನಂಬರ್ ಇದ್ದವ್ರು ನಮ್ 3 ಮಂದಿ ಸರ್. ಅದು ಕಂಬಿದ್ದು 1 ವಾರ ಹೋಯ್ತ್ರಿ. ಅವ ನೋಡಾಕ್ತಾ ಇರಲ್ಲ ಲೈಮನ ಹೇಳಿದ್ರು. ಆಮೇಲೆ 1 ವಾರದ ಮೇಲೆ ಅವ 1,000 ಕೂಡ 2,000 ಕೂಡ ನಾನು ನಿಮ್ ಟಿಸಿಗೆ ಅಂತ ಹೊಡೆದ್ ಕೊಡ್ತೀನಿ ತವ ಅಂತಂದ್ರಿ. ರೊಕ್ಕ ಕೇಳ್ತಾನ್ರಿ ಅವ ಕೇಳ್ತಾನ್ರಿ. ಟಿಸಿ 1,000 ಕೂಡ ಅಂತ ಹೇಳ್ತಾನವ. ನಾನು ಲೈನ್ ಹೊಡೆದ್ ಕೊಡ್ತೀನಿ ಅಂತ ಹೇಳ್ತಾನವ. ಇವ್ರ ಕಣ್ಣಿಲ್ದ ಅವ್ನು ಕರ್ಕೊಂಡ್ ಮಂಚ್ ಕಿಸಿಂದ ಹಿಂಗೆ ಟಿಸಿ ಇವ್ರು ಸರ್ ಅದಾರಲ್ಲ, ಇವ್ರು ಹಿಂದ್ ಬೆನ್ ಹತ್ತಾರ. ನೀವು ನೀವು ಹೋರಿ ಅಂತ ಇವ್ರಂತಾರ. ಕರ್ಕೊಂಡ್ ಬಂದಿವಿ. ರೆಸ್ಪಾನ್ಸ್ ಬೇಕಿಲ್ಲ ನಮ್ಗೆ. ಏನು ಗೌರವ ಐತಿಲ್ಲ ನಮ್ ರೈತರಂದ್ರೆ ಕಿಮ್ಮತ್ತಿಲ್ಲ ನಮ್ಗೆ. ಇವ್ರು ಸರ್ ಇವ್ರ ಊಟ ಕೊಂಡ್ರ ಸರ್ ನಿಂದ್ರಿ ಸರ್ ಅಂತಂದ್ರೆ ನಿಂದ್ರಾಗ್ತಾ ಇರಲ್ಲ ಅವ್ರು. ಲೈಮನ್ ಮಂಜು ಅವ ಏನಂತ ಗೊತ್ತೇನ್ರಿ, ಬ್ಯಾರೆ ಕಡೆ ಲೈನ್ ಹೊಡೆದು ಕೊಡ್ತೀನಿ, ನಿಮ್ಗೆ 1 ಲೈನ್ ಹೊಡೆದು ಕೊಡ್ತೀನಿ, ಮನುಷ್ಯ 1,000 ಕೊಡು ಅಂತ. 3 ವರ್ಷ ಆತ್ರಿ. 25,000 ಕಟ್ಟಿದ್ರಿ. 25,000 ಕಟ್ಟಿದ್ರಿ. ಕೇವಲ 4ಕ್ಕೆ ನಾವೇ ಲೈಟ್ ಹಾಕ್ರಿ ಅಂತ ಹೇಳಿದಾಗ ಹಾಕ್ತಾರೆ ಲೈಟ್ ರೀ. ಕರೆಂಟ್ ಅಂತೂ ಲೆಕ್ಕ ಇಲ್ಲ ತೆಗಿ ಸರ್. ಏನು ಫೋನ್ ಹಚ್ಚಿದ್ರೆ ಎದಕ್ಕೆ ಚಂತನ ಆಫೀಸಿಗೆ ಹೊಳ್ಳೆ ಮುಳ್ಳೆ ಅಂತಾರೆ ಸರ್. ಕರೆಂಟ್ ಕೇಳಿದ್ರು ನಾವು 2 ಎಲ್ಲವರ್ ಸಾಹೇಬ್ಗೆ ಹಚ್ಚಿರಿ, ಒಳಗೆ ಕೆಲಸ ಮಾಡ್ಬೇಕು, ಲೈಮನ್ಗೆ ಹಚ್ಚಿವಿ ನಿಂದ್ರ ಅಂತ ಹೇಳಿ. ಇವತ್ತು 11 ಪಾಳ್ಯ ಸರ್ 4 ಸರಿ ಕರೆಂಟ್ ರೀ. 4 ಮೋಟರ್ ಸುಟ್ಟಾರ ನಮ್ಮ ಮೋಟರ್. ಯಾರು ನಾವೇ ತುಂಬ್ಕೋಬೇಕು, ನಾವೇ ಒಣಗಾರಿ. ರೈತರು ಏನಾಗ್ಯದ, ಬ್ರೇಕ್ ಆಗ್ಯದ, ಟ್ರಿಪ್ ಆಗ್ಯದ, ಲೈನ್ ಅಂತ ಹೇಳ್ತಾರೆ ಫೋನ್ ಹಚ್ಚಿದ್ರೆ ಕೇಳಿದ್ರಿ. ಮತ್ತೆ ಚಂದಾಗ ಮಾತಾಡ್ತಾರೆ. ಚಂದಾಗ ಹೆಂಗ್ ಮಾತಾಡ್ಬೇಕು, ರೈತರು ತ್ರಾಸಾಗೆ ಮಾತಾಡ್ತೇವೆ ರೈತರು. ದಯವಿಟ್ಟು ಕರೆಂಟ್ ಅಂತೂ ಸರಿ ಹಾಕ್ತಾ ಇರ್ರಿ. 7 ತಾಸು ಕರೆಂಟ್ ಕೊಡ್ತಾರೆ, 2-3 ತಾಸು ತೆಗೆದ ಬಿಡ್ತಾರೆ ಕರೆಂಟ್. ದೊಡ್ಡದು ಸುಟ್ಟಿ ಸರ್. ಊರಂದು ಸುಟ್ಟು 15 ದಿನ ಆಯ್ತು, ದೊಡ್ಡದು ಸುಟ್ಟು 20 ದಿನ ಆಯ್ತು ಸರ್. ಎಸ್ಟಿಮೇಟ್ ಮಾಡಿ ಮೊದಲೇ ಎಸ್ಟಿಮೇಟ್ ಮಾಡ್ಬೇಕಾದ್ರೆ 4 ದಿನ ತಗೊಂಡ್ರು. ಅದನ್ನ ಚೆಕ್ ಮಾಡ್ಬೇಕಂತೇಳಿ 4 ದಿನ ಎಸ್ಟಿಮೇಟ್ ಮಾಡಿದ್ರು. ಆಮೇಲೆ ಎಸ್ಟಿಮೇಟ್ ಮಾಡಿಂದ ಒಂದು 12 ದಿನ ಆಯ್ತು ಸರ್. ಇನ್ನಾಗರು ಟಿಸಿ ಕೊಟ್ಟಿಲ್ಲ. ಅವ್ರಿಗೆ SO ಸರ್ ಜೊತೆ ಮಾತಾಡಿದ್ರು, ನಾನು ಆಲ್ತರ ಜೊತೆ. ಅವ್ರಿಗೆ ಡೈಲಿ ಫೋನ್ಯಾಗ ಮಾತಾಡಿನಿ. ಅವ್ರು ಏನಂತಾರೆ ಸರ್, ಇನ್ನೂ 4 ದಿನ ಆಗಲ್ಲ, ಇನ್ನೂ ಅಪ್ರೂವಲ್ ಆಗಿಲ್ಲ, ಅದು ಆಗಿಲ್ಲ ಅಂತ ಬರೀ ಇದೇ ವಾರ್ನಿಂಗ್ ಮಾಡ್ಕೊಂತ ಬಂದರು. ಆದ್ರೂ ಲಾಸ್ಟಿಗೆ ಇವತ್ತು ಟಿಸಿ ತೊಗೊಂಡ್ಬಂದೇವು ಸರ್. ಇಲ್ಲಿ ಟಿಸಿ ತೊಗೊಂಬಂದು ಒಳಗೆ ಹೇಳಿದೇವು ಸರ್. 2 ಸರಿ ಭೇಟಿ ಆದೇವು. ಅವ್ರೇನಂದ್ರು, ಆಯ್ತಪ್ಪ ಇವತ್ತು ಬಂದಿರಿ, ಇವತ್ತು ಇಡ್ರಿ, ಇವತ್ತು ತಾರೀಕು ನಾಳೆಗಾರ ಕೊಡ್ತೀನಿ ಅಂತ ಇವತ್ತು ಹಿಂಗೆ ಹೇಳ್ಯಾರ ಸರ್ ನಮ್ಗೆ ಸಮಾಧಾನ. ಆದ್ರೆ ಊರನ್ ಟಿಸಿ ಸುಟ್ಟೈತಿ ಭಾಳ ದಿವಸ ಆಯ್ತು. ಅದನ್ನ ಕಲೆಕ್ಷನ್ ಕೊಟ್ಟರೆ ಬೇರೆ ಕಡೆ. ಅದಂತ ದಿನ ಆದ್ರೂ ಶಿಫ್ಟ್ ಮಾಡಿಲ್ಲ ಸರ್. ಕರೆಂಟೇ ಇಲ್ಲ ಸರ್. ಆದ್ರೆ ಬೇರೆ ಕಡೆಯಿಂದ ಇನ್ನೊಂದು ಟಿಸಿ ಐತಿ ಊರಾಗ, ಅದನ್ನ ಕೊಟ್ಟು ಕಲೆಕ್ಷನ್ ಕೊಟ್ಟು ಟೆಂಪ್ರವರಿ ಮಾಡ್ಕೊಂಡ್ರ ಸರ್. ಇದಕ್ಕೆ ನಮ್ಮ ಬೆಳಿ ಒಣಗಾಕತ್ತವ್ರ. ಈಗ
ಇಡೀ ಊರಿಗೆ ಕರೆಂಟ್ ಇಲ್ಲ ನಮ್ಮ 5 TC ಅಷ್ಟೇ 5 TC ಇಲ್ಲ ಅಷ್ಟೇ. ಅದೇನು ನಂಬರ್ ಗಿಂಬರ್ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಮಾತನಾಡಿದ್ದಾರೆ. ಏನಪ್ಪ ರೈತರ ಬೇಡಿಕೆ ಏನದ ಅಂತ ಓದಿ ಹೇಳಿದಾರೆ. ಎಲ್ಲ ಸರಿ ಇದೆನಾ? ಸರಿ ಇದೆನಾ? ಮತ್ತೇನ್ರ ಸೇರಿಸ್ಬೇಕಾ? ಇಲ್ಲಲ್ಲ, ಆಯ್ತು. ಈಗಾಗಲೇ ನಮ್ಮ AB ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿದ್ದಾರೆ. ನಿಮ್ದು ಏನು ಸಮಸ್ಯೆ ಇದಾವಲ್ಲ ಈ ಪರಿಹಾರ ಆಗೋ ತನಕ ನಾವು ಹೋಗಲ್ಲ, ಇಲ್ಲೇ ಕುಂದಿರ್ತೀವಿ, ಇಲ್ಲೇ ಬೋಗಣಿ ತಂದು ಇಲ್ಲೇ ಅಡಿಗೆ ಮಾಡ್ಕೊಂಡು ಕುಂದ್ರೋಣ. ನೀವು ತಲೆ ಕೆಡ್ಸೋಕೆ ಹೋಗ್ಬೇಡ. ದಯವಿಟ್ಟು ನಾನು ಹೇಳಿದಿಷ್ಟೇ, ಯಾವುದೇ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳನ್ನ ದಯವಿಟ್ಟು ಬಳಸಬೇಡಿ, ಮಾತನಾಡ್ಬೋದು. ಅದು ನಮ್ಮ ಸಂಸ್ಕಾರ ಅಲ್ಲ. ನಾವು ಬಸವ ತತ್ವದಲ್ಲಿ ಇರೋರು. ಅದಕ್ಕೆ ನಮ್ದು ಏನೇ ಇದ್ರೂ ನ್ಯಾಯಯುತವಾಗಿ ಹೋರಾಟ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ಳೋದು. ಅದಕ್ಕೆ ದಯವಿಟ್ಟು ಯಾವ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದ ಬಳಸದೆ ಎಲ್ಲರಿಗೂ ಗೌರವ ಕೊಡೋದನ್ನ ನಾವು ಮೊದಲು ಕಲಿಬೇಕು. ಅದಕ್ಕೆ ಈಗಾಗಲೇ ಹೇಳಿದ್ದಾರೆ, ನೀವು ಯಾರು ಮಾತಾಡಕ್ ಹೋಗ್ಬೇಡ್ರಿ. ಈಗ ವಿಸ್ತಾರವಾಗಿ ಹೇಳಿದ್ದಾರೆ. ಈಗಾಗಲೇ ರೈತರ ಸಮಸ್ಯೆ ಏನೇನಿದೆಯಲ್ಲ ಅವೆಲ್ಲವುಗಳನ್ನ AW ಅವರು ನೋಟ್ ಮಾಡ್ಕೊಂಡಿದ್ದಾರೆ. ಈಗ ಅದನ್ನ ಒಂದೊಂದಾಗಿ ಅವ್ರು ಹೇಳ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಏನೇನಿದೆ ಅಂತ. ಅವರು ಯಾವಾಗ ಮಾಡ್ತಾರೆ, ಎಷ್ಟು ದಿನದಾಗ ಮಾಡ್ತಾರೆ ಅನ್ನೋದು ಅವ್ರೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ದಯವಿಟ್ಟು ತಾವೆಲ್ಲರೂ ಕೇಳಬೇಕು. ಅದು ನಿಮ್ಗೆ ಒಪ್ಪಿಗೆ ಇಲ್ಲಪ್ಪ ಅಂದ್ರೆ ನಾವು ನೀವು ಕೂತು ಹೋರಾಟ ಮಾಡೋಣ. ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ಮುದ್ದೇಬಿಹಾಳದ KEB ಕಚೇರಿ ಮುಂದ್ಗಡೆ ಈ ಭಾಗದ ರೈತರ ಹಲವಾರು ಸಮಸ್ಯೆಗಳು ಒತ್ತಾಯಗಳನ್ನು ಕುರಿತು ನಾವೇನಾದ ಮನವಿ ಸಲ್ಲಿಸಕ್ ಬಂದಿದ್ದೆವು. ಅದಕ್ಕೆ ಮನೆಯದಾಗಿ ನಾನು ಮನವಿಯನ್ನು ಓದಿ ಹೇಳ್ತೀನಿ. ಅದಾದ ನಂತರ ಈಗಾಗಲೇ ರೈತರ ಸಮಸ್ಯೆಗಳನ್ನು ಕುರಿತು ಇವರೇನು ನೋಟ್ ಡೌನ್ ಮಾಡ್ಕೊಂಡ್ರೆ ಅದನ್ನು ಕೂಡ ಮಾನ್ಯ ಬಿರಾದರ್ ಸಾಹೇಬರ ಗಮನಕ್ಕೆ ತಗೊಂಬಂದು ಇದಕ್ಕೊಂದು ಪರಿಹಾರ ಕೊಂಡ್ಕೊಳ್ಳೋಣ. ಅದಾಗಿಂದ ಮುಂದಿನ ನಿರ್ಣಯ ಕೊಂಡ್ಕೊಂಡು ಹೋರಾಟ ಮುಂದುವರ್ಸೋಣ ಅಥವಾ ಇವತ್ತೇ ಮುಗಿಸೋಣ ಅನ್ನೋದು ಅವರ ಒಂದು ನಿರ್ಣಯದ ಮೇಲೆ ಹೋಗ್ಬೋದು. ಯಾಕ್ರಿ ಬರೋಬರಿದ್ರಲ್ಲ? ಓಕೆ, ಯಾರು ಚಪ್ಪಾಳೆ ಹೊಡಿಬಾರ್ದು ದಯವಿಟ್ಟು. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರು ಮುದ್ದೇಬೇಳ. ವಿಷಯ: ಮುದ್ದೇಬೇಳ ತಾಲೂಕಿನಲ್ಲಿ ಉಂಟಾಗಿರುವ ವಿದ್ಯುತ್ ಸರಬರಾಜು ಸಮಸ್ಯೆ, ರೈತರ ಟ್ರಾನ್ಸ್ಫರ್ ದುರಸ್ತಿ ಸಮಸ್ಯೆ ಸರಿಪಡಿಸುವ ಕುರಿತು. ಮಾನ್ಯರೇ, ಮುದ್ದೇಬೇಳ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಕಳೆದ 1 ತಿಂಗಳಿಂದ ಹಲವಾರು, 1 ವರ್ಷ ಅಂದ್ರೂ ಪರವಾಗಿಲ್ಲ, 2 ವರ್ಷ ಅಂದ್ರೂ ಪರವಾಗಿಲ್ಲ, ಒಂದು ತಿಂಗಳಿಂದ ವಿದ್ಯುತ್ ಸರಬರಾಜು ಅಸ್ತವ್ಯಸ್ತವಾಗಿದ್ದು ರೈತರು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರದ ನಿಯಮಾನುಸಾರ ರೈತರ ಪಂಪ್ಸೆಟ್ಗಳಿಗೆ ದಿನಕ್ಕೆ 7 ಗಂಟೆಗಳ ಕಾಲ 3 ಫೇಸ್ ವಿದ್ಯುತ್ ಹಾಗೂ ರಾತ್ರಿ ಸಿಂಗಲ್ ಫೇಸ್ ವಿದ್ಯುತ್ ಅನ್ನು ಕೊಡಬೇಕಂತೇಳಿ ಈಗಾಗಲೇ ಸರ್ಕಾರದ ಆದೇಶ ಇದ್ರೂ ಕೂಡ ಹಲವಾರು ಅಡಚಣೆಗಳು ಉಂಟಾಗ್ಯಾವ. ಸರ್, ಈಗ ನಿಮ್ಮ ಬೇಡಿಕೆಗಳೇನಿದೆ ಮಾನ್ಯ ಜಿಲ್ಲಾಧ್ಯಕ್ಷರು ವಿವರವಾಗಿ ಒಂದೊಂದಾಗಿ ಓದ್ತಾ ಬಂದು ನಿಮಗೆಲ್ಲರಿಗೂ ತಿಳಿಸಿದ್ದಾರೆ. ಓಕೆ, ಇದೆಲ್ಲ ನಮ್ಮ ಬೆಂಬಲ ಇದೆ. ಇವು ಏನು ಬೇಡಿಕೆಗಳೇ, ಇವೆಲ್ಲ ಜ್ವಲಂತ ಬೇಡಿಕೆಗಳೇ, ಇವೆಲ್ಲ ನಾನು ಸಾಲ್ವ್ ಮಾಡ್ತೀನಿ. ನಾನು ಲಿಸ್ಟ್ ಬೈ ಲಿಸ್ಟ್ ಹೇಳ್ತಾ ಹೋಗ್ತೀನಿ. ನೋಡಿ ಸರ್, ಈಗ ಪ್ರತಿ ವರ್ಷ ವಾಡಿಕೆಯಂತೆ ಈ ಸಂದರ್ಭ ಅಂದರೆ ಮಾರ್ಚ್ ನಂತರ ಅವಕಾಳಿ ಹೇಳುತ್ತೆ ಸರ್. ಗಾಳಿಗಳು, ಬಿರುಗಾಳಿ ಬರುತ್ತೆ, ಚಂಡಮಾರುತ ಬರುತ್ತೆ, ಮಳೆಗಾಳಿ ಬರುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಸರ್, ವಿದ್ಯುತ್ತಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಇದು ಮುದ್ದೇಬೇಳ ತಾಲೂಕು ಅಷ್ಟೇ ಅಲ್ಲ ಸರ್, ಸಮಸ್ತ ಕರ್ನಾಟಕ ರಾಜ್ಯದಲ್ಲಿನೇ ಇದು ಸಮಸ್ಯೆ ಬರುತ್ತೆ ಸರ್. ಈಗ ಆಲ್ರೆಡಿ ಮುಂಗಾರು ಕರ್ನಾಟಕಕ್ಕೆ ಪ್ರವೇಶ ಆಗ್ತಾ ಇದೆ. ಪ್ರವೇಶ ಆಗೋ ಸಂದರ್ಭದಲ್ಲಿ ಮಳೆಗಾಳಿ ಜಾಸ್ತಿ ಆಗುತ್ತೆ ಸರ್, ಜೋರಾಗಿ ಚಂಡಮಾರುತ ಬೀಸುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಕಂಬಗಳು ಸರ್, ದೊಡ್ಡ ಅವರೇ ಬೀಳುವಾಗ ಈ ಕಂಬಗಳು ಸರ್ವೇ ಸಾಮಾನ್ಯ ಬಿದ್ದೋಗ್ತವೆ ಸರ್. ಇಲ್ಲಿ ಸರ್ ಬಿದ್ದೋಗ್ತವೆ ಸರ್. ಅವನ್ನ ನಾವು ಗುಣಮಟ್ಟದ ವಿದ್ಯುತ್ತನ್ನು ಕೊಡಲು ಸ್ವಲ್ಪ ವ್ಯತ್ಯಯ ಆಗುತ್ತೆ ಸರ್, ವ್ಯತ್ಯಯ ಆಗುತ್ತೆ. ತಾವು ಕರ್ನಾಟಕ ರಾಜ್ಯ ಸರ್ಕಾರ, ಘನ ಸರ್ಕಾರ ಎಲ್ಲ ರೈತ ಬಾಂಧವರಿಗೆ ಹಗಲೊತ್ತಿನಲ್ಲಿ 7 ಅವರ್ 3 ಫೇಸ್ ವಿದ್ಯುತ್ತನ್ನು ಕೊಡಬೇಕಂತ ಇದು ಗೌರ್ಮೆಂಟ್ ಆದೇಶ ಇದೆ ಸರ್. ಗೌರ್ಮೆಂಟ್ ಆದೇಶ ಇದೆ. ಒಂದೇ ಸ್ಪೆಲ್ಲಲ್ಲಿ ಅಂದರೆ ಒಂದೇ ಪಾಳಿಯಲ್ಲಿ ನಾವು 7 ತಾಸು ವಿದ್ಯುತ್ತನ್ನು ಹಗಲೊತ್ತಿನಲ್ಲಿ ಕೊಡಬೇಕು. ಅಂದರೆ ಸೋಲಾರ್ ಅವರ್ಸಲ್ಲಿ, ಸೂರ್ಯನ ಬಿಸಿಲಿನ ಅವಧಿಯಲ್ಲಿ ನಾವು ನಿಮಗೆ 7 ತಾಸು ವಿದ್ಯುತ್ತನ್ನು ಕೊಡಬೇಕಂತ ಘನ ಸರ್ಕಾರದ ಇದೊಂದು ಪ್ರಮುಖ ಅಂಶ ಸರ್. ಇದು ಅದ್ರ ತಕ್ಕಂತೆ ನಾವು ನನ್ನ ಬಸವನ ಬಾಗೇವಾಡಿ ಡಿವಿಷನ್ ವ್ಯಾಪ್ತಿಯಲ್ಲಿ 22 ಸ್ಟೇಷನ್ಗಳು ಬರ್ತಾವೆ ಸರ್. ಅದರ 220 ಬತ್ತು, 110 ಬತ್ತು, 33 KV ಬತ್ತು ಸರ್. ಇವು 3 ವಿದ್ಯುತ್ ಕೇಂದ್ರಗಳು ಸರ್ ನಮ್ಮಲ್ಲಿ. ಅದರಲ್ಲಿ ನಾವು 95% ಎಲ್ಲ ಸ್ಟೇಷನ್ಗಳಲ್ಲಿ ನಾವು ಹಗಲೊತ್ತಿನಲ್ಲೇ 7 ಅವರ್ ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ ಸರ್. ಕೆಲವು ಸ್ಟೇಷನ್ಗಳಲ್ಲಿ ವಿದ್ಯುತ್ ಕನ್ಸ್ಟೆಂಟ್ ಅಂದರೆ ಅಡೆತಡೆಗಳಿದಾವೆ ಸರ್, ಅಡಚಣೆ ಇದ್ದಾವೆ. ಅಂದರೆ ಕೆಲವು ಫೀಡರ್ಸ್ ಓವರ್ಲೋಡ್ ಇದಾವೆ ಸರ್. ಕೆಲವು ಸ್ಟೇಷನಲ್ಲಿ ಆಗುಮೆಂಟೇಷನ್ ವರ್ಕ್ ಮಾಡಬೇಕಾಗಿದೆ. ಅಂದರೆ 5 MA ಇನ್ನೊಂದು ಎಡಿಷನ್ ಹಾಕಬೇಕಾಗಿದೆ, ಅಲ್ಲೊಂದು ಹೊಸ ಸ್ಟೇಷನ್ ಕ್ರಿಯೇಟ್ ಮಾಡಬೇಕಾಗಿದೆ. ಎಲ್ಲೆಲ್ಲಿ ಇಂಥ ಸಂದರ್ಭಗಳದಾವಲ್ಲ ಸರ್, ಇಂಥ ಅಲ್ಲಿ ಸ್ವಲ್ಪ ವಿದ್ಯುತ್ ಕೊಡಲು ನಾವು 2 ಸ್ಪೆಲ್ಲಲ್ಲಿ ಕೊಡ್ತಾ ಇದ್ದೀವಿ ಸರ್. ಹಗಲೊತ್ತಲ್ಲಿ 4 ತಾಸು, ರಾತ್ರಿ ಹೊತ್ತಲ್ಲಿ 3 ತಾಸು, ಇನ್ನು 7 ತಾಸು ನಾವು ಕಡ್ಡಾಯವಾಗಿ ಎಲ್ಲ ರೈತರಿಗೂ ಕೂಡ ನಾವು 3 ಫೇಸ್ 7 ತಾಸು ಕೊಡ್ತಾನೆ ಇದ್ದೀವಿ. ಎಲ್ಲಿನೂ ಕೂಡ 7ರಲ್ಲಿ ಕಡಿಮೆ ಇಲ್ಲ ಸರ್. ಈ ಮಳೆಗಾಳಿಯಿಂದ ಅಡಚಣೆ ಉಂಟಾಗಿ ನಿಮಗೆ ನಮ್ಮಿಂದ 7 ತಾಸು ವಿದ್ಯುತ್ ಕೊಡಕ್ಕೆ ಆಗದೇ ಇರ್ಬೋದು ಸರ್. ಆಗಿಲೂ ಕೂಡ ಇರ್ಬೋದು ಸರ್. ಇಲ್ಲಿ ಆಗಿಲ್ಲ ಅಂತ ತಿಳ್ಕೊಳ್ಳೋಣ ಸರ್. ಅದನ್ನು ಈಗ ಬರೋ ದಿನಗಳಲ್ಲಿ ನಾನು ಇವತ್ತಿನ ದಿನ ಎಲ್ಲ ಸಮಸ್ತ ರೈತ ಬಾಂಧವರಲ್ಲಿ ನನ್ನ ವಿನಂತಿ ಏನಂದರೆ ಸರ್, ನಾವು 7 ತಾಸು ವಿದ್ಯುತ್ತನ್ನು 3 ಫೇಸ್ ನಮಗೆ ನಿರಂತರವಾಗಿ ಕೊಡ್ತೀವಿ ಸರ್. ಇದು ನನ್ನ ಅಶ್ಯೂರೆನ್ಸ್ ಸರ್. ಇದು ನನ್ನ ನಿಮ್ಗೆ ಕೊಡ್ತಕ್ಕಂಥ ಪ್ರಾಮಿಸ್ ಸರ್. ಮಾಡ್ಕೊಡ್ತೀನಿ ಸರ್. ನನಗೆ ಇದು ಒಟ್ಟೆ ಇದರಲ್ಲಿ ಫೇಲ್ ಆಗಲ್ಲ ಅಧ್ಯಕ್ಷರೇ. ನೆಕ್ಸ್ಟ್ ಸರ್, ಗುಣಮಟ್ಟದ ವಿದ್ಯುತ್ತನ್ನು ಕೊಡ್ತೀವಿ ಸರ್ ನಾವು. ಅಂದರೆ ಟೇಲ್ ಎಂಡ್ವರೆಗೆ ಯಾವ ರೈತನ ಕೊನೆ ಪಂಪ್ ಸೆಟ್ಟು ಕೂಡ
350ರಿಂದ 380 ವೋಲ್ಟ್ ಅಥವಾ 400 ವೋಲ್ಟ್ ಬರಬೇಕು, ಮೋಟ್ರ್ ಚಾಲು ಆಗಬೇಕು. ಆ ರೀತಿ ನಾವು ಎನ್ಶೂರ್ ಮಾಡ್ತೇವೆ, ವಿದ್ಯುತ್ತನ್ನು ಕೊಡ್ತೇವೆ ಸರ್. ಇದು ಒಂದೇ ಬೇಡಿಕೆ. ಈ ತಕ್ಕಂಗೆ ನಾನು ಸ್ಪಂದನೆ ಮಾಡೀನಿ ಸರ್. ನಾನು 24 ತಾಸು ಕೂಡ ಕೆಲಸ ಮಾಡಿ ನಿಮಗೆ ಒಳ್ಳೆ ವಿದ್ಯುತ್ ಗುಣಮಟ್ಟವನ್ನು ಕೊಡ್ತೀನಿ ಸರ್. ಕೊಂಡವ್ರು ಸಾಕಿನ ಅವಳಿಗೆ 100 KVTC ಓವರ್ಲೋಡ್ ಆಗೈತಿ. ಅವರು 6 ನಂಬರ್ 6 ದಿವಸದ ಮೇಲೆ ಅನಧಿಕೃತ 14 ಅನಧಿಕೃತವಲ್ಲ, ಅದಕ್ಕೆಲ್ಲ ನಮ್ಮ ಡಿಪಾಸಿಟ್ ಕಟ್ಟಿ ಸರ್ ಒಂದು ಹೊಸ TC ಮಾಡ್ಕೊಡ್ತೀನಿ. ಎಲ್ಲಿ ಒಂದು ಹೊಸ ಕೊಡಬೇಕಾಗಿದೆ. ರೈತರ ಕಷ್ಟಗಳನ್ನು ಆಲಿಸಿ ಹೆಸ್ಕಾಂ ಕಾರ್ಯನಿರತ ಅಭಿಯಂತರರು ಬಸವನ ಬಾಗೇವಾಡಿ ಸಿದ್ದರಾಮ್ ಬಿರಾದರ್ ಇವರು ತಮ್ಮ ಕಷ್ಟಗಳು ನನಗೆ ಅರ್ಥವಾಯಿತು, ನಾನು ಒಬ್ಬ ರೈತನ ಮಗ, ಆದಷ್ಟು ಬೇಗ ನಿಮಗೆ ನಿಮ್ಮ ತೊಂದರೆಯಿಂದ ದೂರ ಮಾಡುತ್ತೇನೆ, ಒಳ್ಳೆಯ ವಿದ್ಯುತ್ತನ್ನು ಕಲ್ಪಿಸುತ್ತೇನೆ ಎಂದು ರೈತರಿಗೆ ಭರವಸೆ ನೀಡಿದರು. ಅಲ್ಲಿದ್ದ ರೈತರು ಮತ್ತು ಹೋರಾಟಗಾರರು ಒಪ್ಪಿ ಮನವಿ ಪತ್ರವನ್ನು ಸಲ್ಲಿಸಿ ಹೋರಾಟವನ್ನು ಹಿಂಪಡೆದರು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.